ಒಂದು ಟ್ರೇಡ್ ನಿಮ್ಮನ್ನ ಯಾವತ್ತು ರಿಚ್ ಮಾಡಲ್ಲ. ಅದೇ ಒಂದು ತಪ್ಪು ಟ್ರೇಡ್ ನಿಮ್ಮ ಅಕೌಂಟ್ ನೇ ಖಾಲಿ ಮಾಡುತ್ತೆ. ಟ್ರೇಡ್ ಮಾಡ್ಬೇಕಂದ್ರೆ ಕೆಲವು ಟ್ರೇಡರ್ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಟ್ರೇಡ್ ಅಲ್ಲಿ ದೊಡ್ಡ ಲಾಟ್ ಸೈಜ್ ದೊಡ್ಡ ಅಮೌಂಟ್ ಸೈಜ್ ಇಟ್ಕೊಂಡು ಹೆಚ್ಚು ಲಿವರೇಜ್ ತಗೊಂಡು ಹೈ ರಿಸ್ಕ್ ತಗೊಂಡು ಟ್ರೇಡ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಅಕೌಂಟ್ ನೇ ಬ್ಲೋ ಆಫ್ ಮಾಡ್ಕೊಂತೀರ. ಅದೇ ಪ್ರೊಫೆಷನಲ್ ಟ್ರೇಡರ್ಸ್ ಏನ್ ಮಾಡೋದು ಅಂದ್ರೆ ತಮ್ಮ ಅಕೌಂಟ್ ಸೈಜಿಂಗ್ ನಲ್ಲಿ ಪರ್ಸೆಂಟೇಜ್ ವೈಸ್ ಅಲ್ಲಿ ರಿಸ್ಕ್ ತಗೊಂತಾರೆ. ಒಂದು ಟ್ರೇಡ್ ಲಾಸ್ ಆದ್ರೂ ಕೂಡ ಅವ್ರಿಗೆ ಏನು ಚೇಂಜಸ್ ಆಗಲ್ಲ. ಯಾಕಂತಂದ್ರೆ ಅವ್ರ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂತಾರೆ, ಪ್ರಾಪರ್ ಸೈಕಾಲಜಿ ಪ್ರಾಪರ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ, ಕನ್ಸಿಸ್ಟೆನ್ಸಿ ಸೆಟಪ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಅದೇ 6 ಮಂತ್ಸ್ ನಂತರ ಅವ್ರ ಪ್ರಾಫಿಟ್ ಅಂಡ್ ಲಾಸ್ ನೋಡಿದ್ರೆ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಅಲ್ಲಿ ಇರ್ತಾರೆ. ಅದೇ ಬಿಗಿನರ್ಸ್ ಹೈ ರಿಸ್ಕ್ ಹೈ ಲಾಟ್ಸ್ ತಗೊಂಡು ಯಾರು ಟ್ರೇಡ್ ಮಾಡಿ ತುಂಬಾ ರಿಸ್ಕ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಮಾರ್ಕೆಟ್ ಇಂದ ವಾಶ್ ಔಟ್ ಆಗ್ತಾರೆ, ಅಂದ್ರೆ ಮಾರ್ಕೆಟ್ ನ ಬಿಟ್ಟು ಹೋಗ್ತಾರೆ. ಅದೇ ಕನ್ಸಿಸ್ಟೆನ್ಸಿ ಮಾಡೋರು ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಸಸ್ಟೈನ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಒಂದು ಟ್ರೇಡ್ ನ ಗೇಮ್ ಅಲ್ಲ, ನೂರಾರು ಡಿಸಿಪ್ಲಿನ್ ಟ್ರೇಡರ್ಸ್ ಗಳ ಗೇಮ್. ಒಂದು ಟ್ರೇಡ್ ನಿಮ್ಮ ಟ್ರೇಡಿಂಗ್ ಜರ್ನಿನ ಡಿಸೈಡ್ ಮಾಡಲ್ಲ, ಆದ್ರೆ ನಿಮ್ಮ ಡಿಸಿಪ್ಲಿನ್ ಪ್ರತಿ ಟ್ರೇಡ್ ಅಲ್ಲೂ ಕೂಡ ನಿಮ್ಮ ಫ್ಯೂಚರ್ ಬಿಲ್ಡ್ ಆಗುತ್ತೆ. ಯಾವತ್ತು ಕೂಡ ಪ್ರೋಸೆಸ್ ಫಾಲೋ ಮಾಡಿ ಅಂದಿ ಕನ್ಸಿಸ್ಟೆನ್ಸಿ ಮಾಡಿ. ಇದೇ ರೀತಿ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.